ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಶೋಕ್ ಪಾಟೀಲ್. ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನಲ್ನಲ್ಲಿ ಎಲ್ಲರಿಗೂ ಸುಸ್ವಾಗತ. ಈ ಚಾನಲ್ನಲ್ಲಿ ನಾನು ದಿನಾಲೂ ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ. ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ. ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ. ಭಾಗವತ ಮಹಾತ್ಮೆ ಸ್ಕಂದ 1 ಹಾಗೂ ಸ್ಕಂದ 2 ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ. ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದ, ಲೈಕ್ ಮಾಡಿದ, ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಮುಂದಿನ ನಮ್ಮ ಚಾನಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತಯೇ ನಮಃ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ ಭಗವತೆ ವಾಸುದೇವಾಯ. 11ನೇ ಅಧ್ಯಾಯ. ಮನ್ವಂತರವೇ ಮುಂತಾದ ಕಾಲ ವಿಭಾಗದ ವರ್ಣನೆ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ವಿದುರನೇ, ಈಗ ನಿನಗೆ ಕಾಲದ ವಿಶೇಷ ಸ್ವರೂಪಗಳನ್ನು ವರ್ಣಿಸುವೆ, ಕೇಳು. ಅವುಗಳಲ್ಲಿ ಮೊದಲನೇದು ಪರಮಾಣು. ಈ ಪರಮಾಣು ಪೃಥ್ವಿ ಮುಂತಾದ ಕಾರ್ಯವರ್ಗದ ಸೂಕ್ಷ್ಮತಮವಾದ ಅಂಶ, ಇನ್ನು ಮುಂದೆ ವಿಭಾಗ ಮಾಡಲಾಗದಿರುವ ಅಂಶ, ಬದಲಾವಣೆ ಹೊಂದದೇ ಇರುವ ಅಂಶ ಮತ್ತು ಇತರ ಪರಮಾಣುಗಳನ್ನೇ ಸಂಯೋಗವನ್ನು ಹೊಂದಲಾರದ ಅಂಶ. ಇಂತಹ ಅನೇಕ ಪರಮಾಣುಗಳು ಪರಸ್ಪರವಾಗಿ ಕೂಡಿರುವಾಗಲೇ ಮನುಷ್ಯರಿಗೆ ಭ್ರಮೆಯಿಂದ ಪರಮಾಣು ಸಮುದಾಯ ರೂಪವಾದ ಒಂದು ಅವಯವ ಇದೆ ಎಂದು ತೋರಿಬರುತ್ತದೆ. ಈ ಪರಮಾಣು ಯಾವುದರ ಸೂಕ್ಷ್ಮತಮವಾದ ಅಂಶವಾಗಿದೆಯೋ ಅಂತಹ ಪೃಥ್ವಿಯಾದಿ ಕಾರ್ಯಗಳ ಏಕತೆ, ಸಮುದಾಯವೇ, ಸಮಗ್ರ ರೂಪವೇ ಪರಮ ಮಹತ್ವ ಎನಿಸುವುದು. ಆಗ ಅದರಲ್ಲಿ ಪ್ರಳಯವೇ ಮುಂತಾದ ಅವಸ್ಥಾ ಭೇದಗಳ ಸ್ಫೂರ್ತಿ ಇರುವುದಿಲ್ಲ. ಹೊಸ ಕಾಲ, ಹಳೆಯ ಕಾಲ ಇತ್ಯಾದಿ ಕಾಲಭೇದಗಳು ತಿಳಿದು ಬರುವುದಿಲ್ಲ. ಘಟಪಟಾದಿ ವಸ್ತು ಭೇದಗಳ ಕಲ್ಪನೆಯು ತೋರುವುದಿಲ್ಲ. ಸಾಧು ಶ್ರೇಷ್ಠನೇ, ಹೀಗೆ ವಸ್ತುವಿನ ಸೂಕ್ಷ್ಮತಮ ಮತ್ತು ಮಹತ್ತಮ ಸ್ವರೂಪವನ್ನು ತಿಳಿಸಿದನಲ್ಲ, ಇದರಂತೆ ಪರಮಾಣು ಮುಂತಾದ ಅವಸ್ಥೆಗಳಲ್ಲಿ ವ್ಯಾಪ್ತವಾಗಿ ಪದಾರ್ಥಗಳನ್ನು ಭೋಗಿಸುವಂಥವನು, ಸೃಷ್ಟ್ಯಾದಿಗಳಲ್ಲಿ ಸಮರ್ಥನು, ಅವ್ಯಕ್ತ ಸ್ವರೂಪನೂ ಆದ ಭಗವಾನ್ ಕಾಲನ ಸೂಕ್ಷ್ಮತೆ ಮತ್ತು ಸ್ಥೂಲತೆಯ ಅನುಮಾನ ಮಾಡಬಹುದಾಗಿದೆ. ಪ್ರಪಂಚದಲ್ಲಿ ಪರಮಾಣುವಿನಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ವ್ಯಾಪಕವಾಗಿರುವ ಕಾಲನು ಸೂಕ್ಷ್ಮತಮ ಕಾಲವೆಂದು ಅರಿಯಬೇಕು. ಸೃಷ್ಟಿಯಿಂದ ಆರಂಭಿಸಿ ಪ್ರಳಯದವರೆಗೆ ಅದರ ಎಲ್ಲ ಅವಸ್ಥೆಗಳನ್ನು ಅನುಭವಿಸುವ ಕಾಲವೇ ಪರಮ ಮಹತ್ಕಾಲ. 2 ಪರಮಾಣುಗಳು ಸೇರಿ ಒಂದು ಅಣುವಾಗುತ್ತದೆ. 3 ಅಣುಗಳು ಸೇರಿ ಒಂದು ತ್ರಸರೇಣು ಆಗುವುದು. ಇದು ಕಿಟಕಿಯ ಮೂಲಕ ಬರುವ ಸೂರ್ಯ ಕಿರಣದಲ್ಲಿ ಆಕಾಶದಲ್ಲಿ ಹಾರಿ ಹೋಗುತ್ತಾ ಭೂಮಿಗಿಳುವ ಕಣಗಳಂತೆ ಕಾಣುತ್ತದೆ. ಇಂತಹ 3 ತ್ರಸರೇಣುಗಳನ್ನು ದಾಟಲು ಸೂರ್ಯನಿಗೆ ತಲುಪುವ ಸಮಯವನ್ನು ತ್ರುಟಿ ಎಂದು ಹೇಳುತ್ತಾರೆ. ತ್ರುಟಿಯ 100 ಪಟ್ಟು ಕಾಲವು ವೇದವೆಂತಲೂ, 3 ವೇದಗಳು ಒಂದು ಲವ ಎಂದು ಹೇಳುತ್ತಾರೆ. 3 ಲವಗಳಿಗೆ ಒಂದು ನಿಮೇಷ ಮತ್ತು 3 ನಿಮೇಷಗಳಿಗೆ ಒಂದು ಕ್ಷಣವೆಂತಲೂ, 5 ಕ್ಷಣಗಳಿಗೆ ಒಂದು ಕಾಷ್ಟಾವೆಂತಲೂ, 15 ಕಾಷ್ಟಾಗಳಿಗೆ ಒಂದು ಲಘುವೆಂತಲೂ ಹೇಳುತ್ತಾರೆ. 15 ಲಘುಗಳಿಗೆ ನಾಡಿಕಾ ದಂಡ ಎನ್ನುತ್ತಾರೆ. 2 ನಾಡಿಕೆಗಳ ಕಾಲವನ್ನು ಒಂದು ಮುಹೂರ್ತ ಎನ್ನುತ್ತಾರೆ. ದಿವಸವು ಕುಗ್ಗುವುದು ಮತ್ತು ಹಿಗ್ಗುವುದು. ಅದಕ್ಕನುಸಾರ 6 ಅಥವಾ 7 ನಾಡಿಕೆಗಳ ಕಾಲವು ಒಂದು ಪ್ರಹರ ಎನಿಸುತ್ತದೆ. ಇದರಲ್ಲಿ ಹಗಲು ಮತ್ತು ರಾತ್ರಿಗಳ ಸಂಧಿಕಾಲದಲ್ಲಿ ಬರುವ 2 ಮುಹೂರ್ತಗಳು ಲೆಕ್ಕಕ್ಕೆ ಬರುವುದಿಲ್ಲ. ಮನುಷ್ಯರ ಹಗಲು ಅಥವಾ ರಾತ್ರಿಯ 4ನೇ 1 ಭಾಗಿರುವ ಇದನ್ನು ಯಾಮ ಎಂದು ಹೇಳುತ್ತಾರೆ.
20 ಗುಲಗಂಜಿ ತೂಕವುಳ್ಳ ಚಿನ್ನದಿಂದ 4 ಅಂಗುಲ ಪ್ರಮಾಣದ ಸೂಜಿಯನ್ನು ಮಾಡಿ ಅದರಿಂದ 6 ಫಲಗಳ ತೂಕವುಳ್ಳ ತಾಮ್ರದ ಪಾತ್ರೆಯ ಕೆಳಗಡೆಯಲ್ಲಿ ರಂಧ್ರವನ್ನು ಕೊರೆದು ಅದನ್ನು ಒಂದು ಸೇರು ನೀರುಳ್ಳ ಮತ್ತೊಂದು ಪಾತ್ರೆಯಲ್ಲಿ ಇಡಬೇಕು. ಆಗ ಕೆಳಗಿನ ರಂಧ್ರದಿಂದ ನೀರು ಮೇಲಕ್ಕೆ ಉಕ್ಕಿ ಆ ಪಾತ್ರೆಯಲ್ಲಿ ಮುಳುಗು ಹೋಗುವಷ್ಟು ಕಾಲವನ್ನು ನಾಡಿಕ ಎನ್ನುತ್ತಾರೆ. ವಿದುರನೇ, ಮೇಲೆ ಹೇಳಿದ 4 ಯಾಮಗಳು ಹಗಲೆಂತಲೂ 4 ಯಾಮಗಳು ರಾತ್ರಿ ಅಂತಲೂ ಮನುಷ್ಯ ಮಾನದ ಪ್ರಕಾರ ತಿಳಿಬೇಕು. ಇಂತಹ 15 ಹಗಲು ರಾತ್ರಿಗಳು ಸೇರಿದರೆ ಒಂದು ಪಕ್ಷವಾಗುತ್ತದೆ. ಈ ಪಕ್ಷಗಳಲ್ಲಿ ಶುಕ್ಲ ಕೃಷ್ಣ ಎಂಬ 2 ವಿಭಾಗಗಳಿವೆ. ಇವೆರಡುಗಳು ಪಕ್ಷಗಳು ಸೇರಿದರೆ ಮನುಷ್ಯರ ಒಂದು ಮಾಸವಾಗುತ್ತದೆ. ಪಿತೃಗಳಿಗೆ ಒಂದು ದಿನವಾಗುತ್ತದೆ. 2 ತಿಂಗಳುಗಳು ಒಂದು ಋತು ಮತ್ತು 6 ತಿಂಗಳಿಗೆ ಒಂದು ಅಯನವಾಗುತ್ತದೆ. ಅಯನಗಳಲ್ಲಿ ಉತ್ತರಾಯಣ ದಕ್ಷಿಣಾಯನ ಎಂಬ 2 ಭೇದಗಳುಂಟು. ಇವೆರಡು ಅಯನಗಳು ಸೇರಿದರೆ ದೇವತೆಗಳ ಒಂದು ದಿವಸ ಆಗುತ್ತದೆ. ಮನುಷ್ಯನ ಮಾನದಲ್ಲಿ 12 ತಿಂಗಳಿಗೆ ಒಂದು ವರ್ಷವು. ಇಂತಹ 100 ವರ್ಷಗಳೇ ಮನುಷ್ಯನ ಪರಮಾಯುಷ್ಯು ಎಂದು ಹೇಳಲಾಗಿದೆ. ಚಂದ್ರನೇ ಮೊದಲಾದ ಗ್ರಹಗಳು, ಅಶ್ವಿನ್ಯಾದಿ ನಕ್ಷತ್ರಗಳು, ಸಮಸ್ತ ತಾರಾಮಂಡಲ, ಅಧಿಷ್ಠಾತ ಕಾಲನಾದ ಕಾಲಸ್ವರೂಪಿ ಭಗವಾನ್ ಸೂರ್ಯನು ಪರಮಾಣುವಿನಿಂದ ಹಿಡಿದು ಸಂವತ್ಸರ ಪರ್ಯಂತವಾದ ಕಾಲದಲ್ಲಿ 12 ರಾಶಿ ರೂಪಿ ಸಮಸ್ತ ಭುವನ ಕೋಶವನ್ನು ನಿರಂತರ ಪ್ರದಕ್ಷಿಣೆ ಮಾಡುತ್ತಾ ಇರುತ್ತಾನೆ. ಸೂರ್ಯ, ಬೃಹಸ್ಪತಿ, ಸವನ, ಚಂದ್ರ, ನಕ್ಷತ್ರ ಸಂಬಂಧಿ ತಿಂಗಳುಗಳ ಭೇದದಿಂದ ಈ ವರ್ಷವನ್ನು ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ ಮತ್ತು ವತ್ಸರ ಹೀಗೆ ಹೇಳಲಾಗುತ್ತದೆ. ವಿದುರನೇ, ಈ 5 ವಿಧವಾದ ವರ್ಷಗಳನ್ನು ಪ್ರವರ್ತಿಸುತ್ತಿರುವ ಭಗವಾನ್ ಸೂರ್ಯನನ್ನು ನೀವು ಉಪಚಾರಾದಿಗಳನ್ನು ಸಮರ್ಪಿಸಿ ಪೂಜೆ ಮಾಡಿರಿ. ಈ ಸೂರ್ಯ ದೇವನ ಪಂಚಭೂತಗಳಲ್ಲಿ ತೇಜಸ್ವರೂಪನಾಗಿದ್ದಾನೆ. ತನ್ನ ಕಾಲಶಕ್ತಿಯಿಂದ ಬೀಜವೇ ಮುಂತಾದ ಪದಾರ್ಥಗಳನ್ನು ಮೊಳಕೆಯಾಗುವ ಶಕ್ತಿಯನ್ನು ಅನೇಕ ಪ್ರಕಾರದಿಂದ ಕಾರ್ಯೋನ್ಮುಖಗೊಳಿಸುತ್ತಾನೆ. ಇವನು ಪುರುಷರ ಮೋಹ ನಿವೃತ್ತಿಗಾಗಿ ಅವರ ಆಯುಷ್ಯನ್ನು ಕ್ಷಯಗೊಳಿಸುತ್ತಾ ಆಕಾಶದಲ್ಲಿ ವಿಚರಿಸುತ್ತಾ ಇರುತ್ತಾನೆ. ಇವನೇ ಸಕಾಮ ಪುರುಷರಿಗೆ ಯಜ್ಞಾದಿ ಕರ್ಮಗಳಿಂದ ಪ್ರಾಪ್ತವಾಗುವ ಸ್ವರ್ಗಾದಿ ಮಂಗಳಮಯ ಫಲಗಳನ್ನು ವಿಸ್ತರಿಸುತ್ತಾನೆ. ವಿದುರನೆಂದನು, ಮುನಿವರರೇ, ತಾವು ದೇವತೆಗಳ, ಪಿತೃಗಳ, ಮನುಷ್ಯರ ಪರಮಾಯುಷ್ಯವನ್ನು ವರ್ಣಿಸಿದಿರಿ. ಇನ್ನು 3 ಲೋಕಗಳ ಹೊರಗಿದ್ದು ಕಲ್ಪಕ್ಕಿಂತಲೂ ಹೆಚ್ಚು ಕಾಲದವರೆಗೆ ಇರುವ ಜ್ಞಾನಿ ಶ್ರೇಷ್ಠರಾದ ಸನಕಾದಿ ಮುನಿಗಳ ಆಯುಷ್ಯ ಎಷ್ಟೆಂಬುದನ್ನು ತಿಳಿಸಿರಿ. ನೀವು ಭಗವಂತನ ಕಾಲಗತಿಯನ್ನು ಚೆನ್ನಾಗಿ ತಿಳಿದಿರುವಿರಿ. ಏಕೆಂದರೆ ಧೀರರಾದ ಜ್ಞಾನಿಗಳು ತಮ್ಮ ಯೋಗ ಸಿದ್ಧವಾದ ದೃಷ್ಟಿಯಿಂದ ಇಡೀ ವಿಶ್ವವನ್ನೇ ನೋಡಬಲ್ಲ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ಎಲೆ ವಿದುರನೇ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಂಬ 4 ಯುಗಗಳು ತಮ್ಮ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳನ್ನೇ ಕೂಡಿ ದೇವತೆಗಳಿಗೆ 12,000 ವರ್ಷಗಳವರೆಗೆ ಇರುತ್ತವೆ ಎಂದು ಹೇಳಲಾಗಿದೆ. ಈ ಕೃತಯುಗ ಮುಂತಾದ 4 ಯುಗಗಳಲ್ಲಿ ಕ್ರಮವಾಗಿ 4, 3, 2 ಮತ್ತು 1,000 ದಿವ್ಯ ವರ್ಷಗಳಿರುತ್ತವೆ. ಪ್ರತಿಯೊಂದರಲ್ಲಿಯೂ ಎಷ್ಟೆಷ್ಟು 1000 ವರ್ಷಗಳಿರುತ್ತವೆಯೋ ಅವಕ್ಕೆ 2ರಷ್ಟು 100 ವರ್ಷಗಳು ಅವುಗಳ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳಲ್ಲಿ ಇರುತ್ತವೆ. ಕೃತಯುಗದಲ್ಲಿ 4,000 ದಿವ್ಯ ವರ್ಷಗಳು ಯುಗದ್ದು ಮತ್ತು 800 ಸಂಧ್ಯಾ ಮತ್ತು ಸಂಧ್ಯಾಂಶದ ಒಟ್ಟು 4,800 ದಿವ್ಯ ವರ್ಷಗಳು. ಹಾಗೆಯೇ ತ್ರೇತಾಯುಗದಲ್ಲಿ 3,600 ದಿವ್ಯ ವರ್ಷಗಳು ಮತ್ತು ದ್ವಾಪರ ಯುಗದಲ್ಲಿ 2,400 ದಿವ್ಯ ವರ್ಷಗಳು, ಕಲಿಯುಗದಲ್ಲಿ 1,200 ದಿವ್ಯ ವರ್ಷಗಳು ಇರುತ್ತೆ. ಮನುಷ್ಯರ ಒಂದು ವರ್ಷವು ದೇವತೆಗಳ ಒಂದು ದಿನ. ಆದ್ದರಿಂದ ದೇವತೆಗಳ ಒಂದು ವರ್ಷ ಮನುಷ್ಯರ 360 ವರ್ಷಗಳಿಗೆ ಸರಿಯಾದುದೇ ಇದೆ. ಇದೇ ರೀತಿ ಮನುಷ್ಯ ಮಾನದಂತೆ ಕಲಿಯುಗದಲ್ಲಿ 4,32,000 ವರ್ಷಗಳು. ಇದಕ್ಕೆ 2ರಷ್ಟು ದ್ವಾಪರದಲ್ಲಿಯೂ 3ರಷ್ಟು ತ್ರೇತಾಯುಗದಲ್ಲಿಯೂ 4ರಷ್ಟು ಕೃತಯುಗದಲ್ಲಿಯೂ ವರ್ಷಗಳು ಆಗುತ್ತವೆ ಎಂದು ತಿಳಿಯಬೇಕು. ಯುಗದ ಪ್ರಾರಂಭದಲ್ಲಿ ಸಂಧ್ಯೆ ಮತ್ತು ಅಂತ್ಯದಲ್ಲಿ ಸಂಧ್ಯಾಂಶವಿರುತ್ತದೆ. ಇದರ ವರ್ಷ ಗಣನೆಯು 100 ಸಂಖ್ಯೆಯಲ್ಲಿರುತ್ತದೆ.
ಇದರ ನಡುವಿನ ಕಾಲವನ್ನು ಕಾಲಜ್ಞಾನವುಳ್ಳವರು ಯುಗವೆಂದು ಹೇಳುವರು. ಪ್ರತಿಯೊಂದು ಯುಗದಲ್ಲಿಯೂ ಒಂದೊಂದು ವಿಶೇಷ ಧರ್ಮದ ವಿಧಾನ ಮಂಡಲವಾಗಿದೆ. ಕೃತಯುಗದ ಮನುಷ್ಯರಲ್ಲಿ ಧರ್ಮವು ತನ್ನ 4 ಪಾದಗಳಿಂದಲೂ ಕೂಡಿರುತ್ತದೆ. ಇತರ ಯುಗಗಳಲ್ಲಿ ಕ್ರಮವಾಗಿ ಅಧರ್ಮವು ವೃತ್ತಿ ಹೊಂದುವುದರಿಂದ ಧರ್ಮದ ಒಂದೊಂದು ಚರಣವು ಕ್ಷೀಣವಾಗುತ್ತದೆ. ಪ್ರಿಯ ವಿದುರನೇ, ಈ ತ್ರೈಲೋಕ್ಯದ ಹೊರಗೆ ಮಹರ್ಲೋಕದಿಂದ ಬ್ರಹ್ಮಲೋಕದವರೆಗೆ ಇರುವ ಲೋಕಗಳಲ್ಲಿ 1000 ಚತುರ್ಯುಗದ ಒಂದು ಹಗಲು ಮತ್ತು ಇಷ್ಟೇ ದೊಡ್ಡ ರಾತ್ರಿ ಇರುತ್ತದೆ. ಆ ರಾತ್ರಿ ಭಾಗದಲ್ಲಿ ಜಗತ್ಕರ್ತನಾದ ಬ್ರಹ್ಮದೇವರು ಶಯನಿಸುತ್ತಾರೆ. ಆ ರಾತ್ರಿಯು ಮುಗಿಯುತ್ತಲೇ ಈ ಲೋಕದ ಕಲ್ಪವು ಪ್ರಾರಂಭವಾಗುತ್ತದೆ. ಅಂದರೆ ಬ್ರಹ್ಮದೇವರು ಮತ್ತೆ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾರೆ. ಬ್ರಹ್ಮದೇವರ ದಿನವಿರುವವರೆಗೆ ಇದೇ ಕ್ರಮ ನಡೆಯುತ್ತಾ ಇರುತ್ತದೆ. ಒಂದು ಕಲ್ಪದಲ್ಲಿ 14 ಮನುಗಳು ಆಗಿ ಹೋಗುತ್ತಾರೆ. ಪ್ರತಿಯೊಬ್ಬ ಮನುವು ದೇವಮಾನವ 71 ಯುಗಗಳವರೆಗೆ ಮತ್ತು ಸ್ವಲ್ಪ ಹೆಚ್ಚು ಕಾಲ ತನ್ನ ಅಧಿಕಾರವನ್ನು ನಡೆಸುತ್ತಾನೆ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಮನುವಂಶಗಳ ರಾಜರು, ಸಪ್ತರ್ಷಿಗಳು, ದೇವತಾಗಣಗಳು, ಇಂದ್ರರು ಮತ್ತು ಅವರ ಅನುಯಾಯಿಗಳಾದ ಗಂಧರ್ವಾದಿಗಳು ಒಟ್ಟಿಗೆ ಇದ್ದು ತಮ್ಮ ಅಧಿಕಾರವನ್ನು ಅನುಭವಿಸುತ್ತಾರೆ. ಇದು ಬ್ರಹ್ಮದೇವರ ದಿನಂಪ್ರತಿಯ ಸೃಷ್ಟಿ ವಿಚಾರ. ಇದರಲ್ಲಿಯೇ 3 ಲೋಕಗಳ ರಚನೆಯೂ ಆಗುವುದು. ಇದರಲ್ಲಿ ತಮ್ಮ ತಮ್ಮ ಕರ್ಮಾನುಸಾರ ಪಶು, ಪಕ್ಷಿ, ಮನುಷ್ಯ, ಪಿತೃಗಳು, ದೇವತೆಗಳು ಇವರ ಉತ್ಪತ್ತಿಯಾಗುತ್ತದೆ. ಈ ಮನ್ವಂತರಗಳಲ್ಲಿ ಭಗವಂತನು ಸತ್ವಗುಣವನ್ನು ಶ್ರಯಿಸಿ ತನ್ನ ಮನವೇ ಮುಂತಾದ ಮೂರ್ತಿಗಳ ಮೂಲಕ ಪೌರುಷವನ್ನು ಪ್ರಕಟಿಸುತ್ತಾ ಈ ವಿಶ್ವವನ್ನು ಪಾಲಿಸುತ್ತಾನೆ. ಕಾಲಕ್ರಮದಲ್ಲಿ ತಮ್ಮ ಹಗಲು ಮುಗಿದೊಡನೆ ಬ್ರಹ್ಮದೇವರು ತಮೋಗುಣದ ಸಂಪರ್ಕ ಹೊಂದಿ ತಮ್ಮ ಸೃಷ್ಟಿ ರಚನಾ ರೂಪಿ ಪೌರುಷವನ್ನು ಸ್ಥಗಿತಗೊಳಿಸಿ ನಿಶ್ಚೇಷ್ಟಿತರಾಗುತ್ತಾರೆ. ಆಗ ಇಡೀ ವಿಶ್ವವು ಅವರಲ್ಲೇ ಲೀನವಾಗುತ್ತದೆ. ಸೂರ್ಯ ಚಂದ್ರರೇ ಇಲ್ಲದ ಪ್ರಳಯ ರಾತ್ರಿಯು ಬರುವುದು. ಭೂ, ಭುವಃ, ಸುವಹ ಎಂಬ 3 ಲೋಕಗಳು ಆ ಬ್ರಹ್ಮದೇವರ ಶರೀರದಲ್ಲಿ ಅಡಗಿಕೊಳ್ಳುವು. ಆಗಲೇ 3 ಲೋಕಗಳು ಆದಿಶೇಷ ದೇವರ ಬಾಯಿಯಿಂದ ಹೊರಬರುವ ಅಗ್ನಿರೂಪಿ ಭಗವಂತನ ಶಕ್ತಿಯಿಂದ ಸುಡಲು ತೊಡಗುವುದು. ಅದರ ಬೇಗೆಯನ್ನು ತಾಳಲಾರದೆ ಭೃಗುವೇ ಮುಂತಾದ ಮುನೀಶ್ವರರು ಮಹರ್ಲೋಕದಿಂದ ಜನಲೋಕಕ್ಕೆ ಹೋಗಿ ಬರುವರು. ಅಷ್ಟರಲ್ಲಿ ಸಪ್ತ ಸಮುದ್ರಗಳು ಪ್ರಳಯ ಕಾಲದ ಚಂಡಮಾರುತದಿಂದ ಉಕ್ಕೇರಿ ಮಹಾಂತರಂಗಗಳಿಂದ ತ್ರೈಲೋಕ್ಯವನ್ನು ಮುಳುಗಿಸಿಬಿಡುವರು. ಆಗ ಪ್ರಳಯದಲ್ಲಿ ಶ್ರೀ ಭಗವಂತನು ಶೇಷಶಾಹಿಯಾಗಿ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪವಡಿಸುವನು. ಆ ಸಮಯದಲ್ಲಿ ಜನೋಲೋಕದಲ್ಲಿರುವ ಮುನಿಗಳು ಆತನನ್ನು ಸ್ತುತಿಸುತ್ತಿರುವರು. ಹೀಗೆ ಕಾಲಗತಿಗೆ ಒಳಪಟ್ಟಿರುವ ಇಂಥ ಹಗಲು ರಾತ್ರಿಗಳಿಂದಲೇ ಬ್ರಹ್ಮದೇವರ ಪೂರ್ಣಾಯುಷ್ಯವಾಗಿರುವ 100 ವರ್ಷಗಳು ಕಳೆದಂತಾಗುವುದು. ಬ್ರಹ್ಮದೇವರ ಆಯುಷ್ಯನ ಅರ್ಧ ಭಾಗಕ್ಕೆ, ಅಂದರೆ ಅವರ 50 ವರ್ಷಗಳ ಕಾಲಕ್ಕೆ ಒಂದು ಪರಾರ್ಧ ಎಂದು ಹೇಳುತ್ತಾರೆ. ಇಷ್ಟರವರೆಗೆ ಮೊದಲನೇ ಪರಾರ್ಧವು ಮುಗಿದು 2ನೇ ಪರಾರ್ಧವು ನಡೆಯುತ್ತದೆ. ಹಿಂದಿನ ಪರಾರ್ಧದ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಬ್ರಾಹ್ಮ್ಯವೆಂಬ ಮಹಾಕಲ್ಪವಿತ್ತು. ಅದರಲ್ಲೇ ಬ್ರಹ್ಮದೇವರ ಉತ್ಪತ್ತಿಯಾಗಿತ್ತು. ಜ್ಞಾನಿಗಳು ಅವರನ್ನು ಶಬ್ದ ಬ್ರಹ್ಮವೆಂದು ಹೇಳುತ್ತಾರೆ. ಅದೇ ಪರಾರ್ಧದ ಕಡೆಯ ಭಾಗದ ಕಲ್ಪವನ್ನು ಪಾದಕಲ್ಪ ಎಂದುತ್ತಾರೆ. ಇದರಲ್ಲಿ ಭಗವಂತನ ನಾಭಿ ಸರೋವರದಿಂದ ಸರ್ವಲೋಕಮಯ ಕಮಲವು ಪ್ರಕಟವಾಯಿತು. ಭರತರ್ಷಭನೇ, ಈಗ ನಡೆಯುತ್ತಿರುವ ಕಲ್ಪವನ್ನು 2ನೇ ಪರಾರ್ಧದ ಪ್ರಾರಂಭವೆಂದೇ ಹೇಳಲಾಗುತ್ತದೆ. ಇದರಲ್ಲಿ ಶ್ರೀ ಭಗವಂತನು ವರಾಹ ರೂಪವನ್ನು ಸ್ವೀಕರಿಸಿದ್ದರಿಂದ ಇದನ್ನು ವರಾಹ ಕಲ್ಪ ಎಂದು ಕರೆಯುತ್ತಾರೆ. ಈ 2 ಪರಾರ್ಧಗಳು ಅವ್ಯಕ್ತನು, ಅನಂತನು, ಅನಾದಿಯು, ವಿಶ್ವಾತ್ಮನು ಆಗಿರುವ ಶ್ರೀಹರಿಗೆ 1 ನಿಮಿಷ ಕಾಲ ಮಾತ್ರ ಆಗುವುದು. ಪರಮಾಣುವಿನಿಂದ ಹಿಡಿದು 2 ಪರಾರ್ಧ ಕಾಲ ಪರ್ಯಂತ ಹಬ್ಬಿರುವ ಈ ಮಹಾಕಾಲವು ಸರ್ವ ಸಮರ್ಥವಾಗಿದ್ದರೂ ಸರ್ವಾತ್ಮನಾಗಿರುವ ಶ್ರೀಹರಿ ಮೇಲೆ ಯಾವ ಅಧಿಕಾರವನ್ನು ನಡೆಸಲಾರದು. ದೇಹಾದಿಗಳಲ್ಲಿ ಅಭಿಮಾನವಿಟ್ಟಿರುವ ಜೀವಿಗಳ ಮೇಲೆ ಮಾತ್ರವೇ ಅದರ ಶಾಸನವು ನಡೆಯುವುದು. ಪ್ರಕೃತಿ, ಮಹತತ್ವ, ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು, ಈ 8 ಪ್ರಕೃತಿಗಳಿಂದ ಕೂಡಿದ 10 ಇಂದ್ರಿಯಗಳನ್ನು, ಮನಸ್ಸು ಹಾಗೂ ಪಂಚಭೂತಗಳು ಎಂಬ ಈ 16 ವಿಕಾರಗಳು ಸೇರಿ ನಿರ್ಮಿತವಾಗಿರುವ ಈ ಬ್ರಹ್ಮಾಂಡ ಕೋಶವು ಒಳಗಡೆಯಿಂದ 50 ಕೋಟಿ ಯೋಜನೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದರ ಹೊರಗಡೆ 4 ಕಡೆಗಳಲ್ಲಿಯೂ 7 ಆವರಣಗಳುಂಟು. ಈ ಆವರಣಗಳು ಒಂದಕ್ಕಿಂತಲೂ ಒಂದು ತುಂಬಾ ದೊಡ್ಡವು. ಅವುಗಳಲ್ಲಿ ಮುಂದಿನದು ಹಿಂದಿನದಕ್ಕಿಂತಲೂ 10ರಷ್ಟು ವಿಸ್ತಾರವಾಗಿದೆ.
ಆದರೆ ಇಷ್ಟು ಮಹಾವಿಸ್ತಾರವಾಗಿರುವ ಇವೆಲ್ಲವೂ ಯಾರಲ್ಲಿ ಪರಮಾಣುಗಳಂತೆ ಕಾಣುತ್ತಿವೆಯೋ ಮತ್ತು ಇಂತಹ ಕೋಟಿ ಕೋಟಿ ಬ್ರಹ್ಮಾಂಡ ರಾಶಿಗಳು ಯಾರಲ್ಲೇ ಅಡಗಿವೆಯೋ ಅಂತ ಪ್ರಧಾನವೇ ಪ್ರಕೃತಿಯೇ ಮುಂತಾದ ಸಮಸ್ತ ಕಾರಣಗಳಿಗೂ ಮಹಾಕಾರಣನಾಗಿರುವವನೇ ಅಕ್ಷರ ಬ್ರಹ್ಮನೆನಿಸಿದ ಪುರಾಣ ಪುರುಷನಾದ ಸಾಕ್ಷಾತ್ ಪರಮಾತ್ಮನಾದ ಭಗವಾನ್ ಶ್ರೀ ಮಹಾವಿಷ್ಣುವಿನ ಶ್ರೇಷ್ಠ ಸ್ವರೂಪವಾಗಿದೆ. 11ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಸ ಸಂಹಿತಾಯ ತೃತೀಯ ಸ್ಕಂದೆ ಏಕಾದಶೋಧ್ಯಾಯ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ. ಕಮೆಂಟ್ ಬಾಕ್ಸಿನಲ್ಲಿ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ. ಧನ್ಯವಾದ.